ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ನಮ್ಮ ಕೊನೆಯ ಬಿಗ್ ಬಾಸ್ ರಿಯಾಕ್ಷನ್ ವಿಡಿಯೋ ಆಗಿದೆ. ಇವಾಗ ಬಿಗ್ ಬಾಸ್ ಆದ್ಮೇಲೆ ಏನ್ ಮಾಡೋದು ಅಂತ ದೊಡ್ಡ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ಎಲ್ಲೇ ಹೋದ್ರು 9:30 ಬಿಗ್ ಬಾಸ್ ನೋಡಕ್ ಬಂದು ನೋಡ್ತಾ ಇದ್ವಿ. ಹೇಳ್ತೀನಿ ಒಡೆ 9:30 ಆಯ್ತು ಬಿಗ್ ಬಾಸ್ ನೋಡು ಅಂತ ಹೇಳ್ತೀನಿ, ಫೋನ್ ಮಾಡ್ಬಿಟ್ಟು ಅವಳಿಗೆ ಕಾಲ ಎಳಿಯಕ್ಕೆ. ಸೊ ಏನ್ ಮಾಡೋದು ಅಂತ ಅದೊಂದು ಗ್ಯಾಪ್ ಸ್ವಲ್ಪ ಫಿಲ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ನಾವು ಧಾರಾವಾಹಿ ಎಲ್ಲ ನೋಡಲ್ಲ. ಎನಿವೇಸ್ ಮೂವಿಂಗ್ ಆನ್. ನಾವ್ ಅನ್ಕೊಂಡಿದ ಹಾಗೆ ನಾವ್ ಹೇಳ್ದಾಗೆ ಹನುಮಂತ್ ಅವ್ರ ಗೆದ್ರು. ಗೆಲ್ಲೇಬೇಕಿತ್ತು, ಗೆದ್ದೇ ಗೆಲ್ತಾರೆ. ಎಷ್ಟು 5 ಕೋಟಿ ಪ್ಲಸ್ ಓಟ್ಗಳು ಸಿಕ್ಕಿದೆ ಅವ್ರಿಗೆ. ವಾವ್ ಅಂದ್ರೆ ಸೆಕೆಂಡ್ ರನ್ನರ್ ಅಪ್ ಬಂದು 2 ಕೋಟಿ ಪ್ಲಸ್. ಹನುಮಂತ್ ಅವ್ರಿಗೆ 5 ಕೋಟಿ, ಅದು ವಿತೌಟ್ PR, ವಿತೌಟ್ ಮಾಡಿಸ್ ಗೊತ್ತಿಲ್ಲ, ಬಟ್ ನಮಗೆಲ್ಲೂ ಕಾಣಿಸಿಲ್ಲ. ಬಟ್ ಏನ್ ಅದೇ ಗುರು, ಯಾವತ್ತು ಒಳ್ಳೆತನಕ್ಕೆ, ಸರಳ ಜೀವನ, ಬೇರೆಯವ್ರ ಕೆಟ್ಟಕ್ಕೆ ಬಯಸದೇ ಇರೋದು, ಸರಳ ಉಡುಪುಗಳು, ಇದನ್ನೆಲ್ಲ ತೊಡ್ಕೊಂಡ್ರೆ ಜನಗಳಿಗೆ ಎಷ್ಟಿಷ್ಟ ಆಗುತ್ತೆ ಅನ್ನಕ್ಕೆ ಇದು ಹನುಮಂತು ಅವರು ಜೀವಂತ ಉದಾಹರಣೆ. ಏನ್ ಡೈಲಾಗ್ ಹೊಡೆದೆ ಮಾಡೆ. ನನ್ಗಂತೂ ತುಂಬಾನೇ ಖುಷಿ ಆಯ್ತು ಅವ್ರು ಗೆದ್ದಿದ್ ನೋಡಿ. ಇಮಿಡಿಯೇಟ್ಲಿ ಇವ್ನ ಕಾಲ್ ಬೇರೆ ಮಾಡಿ ಲೈಕ್ ಓವಡೆ ಹನುಮಂತು ಅಂತ. ನಾನು ಇನ್ನೊಂದ್ ಏನ್ ನೋಟಿಸ್ ಮಾಡ್ದೆ ಗೊತ್ತಾ, ಅವ್ರಿಗೆ ಎಷ್ಟೊಂದು ಫೇಮ್, ಪಾಪ್ಯುಲಾರಿಟಿ, ಜನನ ಹ್ಯಾಂಡಲ್ ಮಾಡಕ್ಕೆ ಚೂರು ಭಯ ಆಯ್ತು ಅಂತ ಅನ್ಸ್ತು. ಬಟ್ ಎನಿವೇಸ್ ಹನುಮಂತ್ ಅವ್ರು ತುಂಬಾ ಫಾಸ್ಟ್ ಲರ್ನರ್, ಬೇಗ ಕತ್ಕೊಂಡ್ ಬಿಡ್ತಾರೆ ಅನ್ಸುತ್ತೆ. ಯಾಕಂದ್ರೆ ಯಾವ್ದೋ ಇಂಟರ್ವ್ಯೂ ಅಲ್ಲಿ ಹೋಗ್ಬೇಕಾದ್ರೇನು ಐ ಥಿಂಕ್ ಅವ್ರಿಗೆ ಪಾಪ ಸ್ವಲ್ಪ ಭಯ ಆಯ್ತು. ಆಮೇಲೆ ತ್ರಿವಿಕ್ರಮ್ ಅವ್ರು ಹಿಡ್ಕೊಂಡ್ರು, ಆಮೇಲೆ ಹೋದ್ರು. ಬಟ್ ನನ್ಗೇನ್ ಅನ್ಸುತ್ತೆ ಅಂದ್ರೆ ಅವರು ಸಿನ್ಸ್ ಹಿ ಈಸ್ ಅ ವೆರಿ ಫಾಸ್ಟ್ ಲರ್ನರ್, ಇದೆಲ್ಲ ಹ್ಯಾಂಡಲ್ ಮಾಡೋದನ್ನ ಕಲಿತಾರೆ. ಹಾಗಂದ್ರೆ ಏನ್ ಗೊತ್ತಾ, ನಾನು ಕೆಲವು ವಿಡಿಯೋಗಳು ನೋಡಿದೆ. ಹನುಮಂತ್ ಅವರು ಅಲ್ಲಿರೋ ಫ್ಯಾನ್ಸ್ ಗಳನ್ನ ಮಾತಾಡ್ಸಿಲ್ಲ ಅಂದ್ಬಿಟ್ಟು ಕಪ್ಪಿಸ್ಕೊಡೆಲ್ಲ ಮಾತಾಡ್ತಾ ಇದ್ರಂತೆ. ಇದೇ ಬೆಸ್ಟ್ ಎಕ್ಸಾಂಪಲ್ ಇದು. ಅವರು ಬಿಗ್ ಬಾಸ್ ಮನೇಲಿ ಹೆಂಗಿದ್ರು ಅದನ್ನೇ ಇಲ್ಲೂ ಇರೋದು. ಅವರು ಇವಾಗ ಅಲ್ಲಿ ಬೇರೆ ತರ ಆತರ ಇದ್ಬಿಟ್ಟು ಆಚೆ ಬಂದು ಜನಗಳೇ ಹೆಂಗೆ ಅಂತೆಲ್ಲ ಕೈ ಆಡಿಸ್ಬಿಟ್ಟಿದ್ರೆ ಅವ್ರಿಗೆ ಬಿಗ್ ಬಾಸ್ ಮನೇಲಿ ಫೇಕ್ ಆಗಿದ್ರು ಅಂತ ಆಗೋದು. ಬಿಗ್ ಬಾಸ್ ಮನೇಲಿ ಹೆಂಗಿದ್ರು ಅವರು ಅಲ್ಲೂ ಹಾಗೆ ಇದ್ರು, ಆಚೆ ಬಂದು ಹಾಗೆ ಇದಾರೆ. ಸೊ ನಾವು ಅಲ್ಲಿ ಒಳಗೆ ಅವ್ರನ್ನ ಹೆಂಗ್ ಎಕ್ಸೆಪ್ಟ್ ಮಾಡ್ಕೊಂಡ್ವಿ, ಆಚೆ ಬಂದ್ರು ಅದೇ ತರ ಎಕ್ಸೆಪ್ಟ್ ಮಾಡ್ಕೋಬೇಕು ತಾನೆ. ಅಂದ್ರೆ ಅವರು ಇಂಟ್ರೋವರ್ಟ್ ತರ ಫ್ರೆಂಡ್ಸ್ ಜೊತೆ ಫುಲ್ ಚೆನ್ನಾಗಿ ಮಜಾ ಮಾಡ್ಕೊಂಡು ಮಾತಾಡ್ತಾರೆ. ತುಂಬಾ ಜನ ನೋಡಿದ್ರೆ ಸ್ವಲ್ಪ, ಬಟ್ ದೆನ್ ವೆರಿ ನೈಸ್. ತುಂಬಾ ಜೆನ್ಯೂನ್ಲಿ ತುಂಬಾನೇ ಖುಷಿ ಆಯ್ತು. ಅವ್ರು ಗೆದ್ದಾದ್ಮೇಲೆ ಕೆಲವು ಕಂಟೆಸ್ಟೆಂಟ್ಸ್ ಆಗಿರ್ಲಿ ಅಥವಾ ಕೆಲವು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಲಿ, ಅವರೆಲ್ಲ ಮಾತಾಡಿದ್ದು ಎಲ್ಲೋ ನನ್ಗೆ ಸ್ವಲ್ಪ ಸರಿ ಅನ್ಸ್ಲಿಲ್ಲ. ಏನಂದ್ರೆ ಸಿಂಪತಿ ಕಾರ್ಡು, ಬಡವರು ಅದಕ್ಕೆ ಗೆದ್ರು ಅನ್ನೋ ರೀತಿ ಕೆಲವು ಸ್ಟೇಟ್ಮೆಂಟ್ಸ್ ನ ಪಾಸ್ ಮಾಡಿದ್ರು. ನಾನ್ ತುಂಬಾ ಪ್ರಾಕ್ಟಿಕಲ್ ಆಗಿ ತಗೊಂಡೆ. ಆಯ್ತಾ, ನೀವು ಇದನ್ನ ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಹನುಮಂತು ಅವ್ರದ್ದು ಅವ್ರ ಬ್ಯಾಕ್ ಗ್ರೌಂಡ್ ಏನಿದೆ ಅದನ್ನ ಬಿಟ್ಬಿಟ್ಟು ನೀವು ಬರೀ ಆಸ್ ಅನ್ ಇಂಡಿವಿಜುವಲ್ ಬಿಗ್ ಬಾಸ್ ಮನೇಲಿ ನೋಡಿದ್ರೆ ಕೂಡ ಟಾಸ್ಕ್ಸ್ ಅಲ್ಲಿ ಹಿ ವಾಸ್ ರಿಯಲಿ ಗುಡ್. ವ್ಯಕ್ತಿತ್ವದಲ್ಲಿ ಅಂತೂ ಬೆಸ್ಟ್. ಮನೇಲಿ ಎಂಟರ್ಟೈನ್ಮೆಂಟ್ ವೈಸ್ ಕೂಡ, ಎಂಟರ್ಟೈನ್ಮೆಂಟ್ ಅಂದ್ರೆ ಬರೀ ಅವ್ರು ಹಾಡಿದಲ್ಲ, ಅವ್ರದ್ದು ಧನರಾಜ್ ಅವ್ರದ್ದು ಕಾಂಬಿನೇಷನ್ ಏನಿತ್ತು ಅದೆಲ್ಲ ತುಂಬಾ ಫನ್ನಿ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಅಂಡ್ ಎಲ್ಲಾ ಕಡೆ ಇನ್ನೊಂದೇನಂದ್ರೆ ಎಲ್ರು ಹನುಮಂತು ಇಸ್ ವೆರಿ ಸ್ಮಾರ್ಟ್ ಅಂತ ಎಲ್ಲ ಹೇಳ್ತಾ ಇದ್ರು. ನಾನೇನ್ ಅನ್ಕೊಂಡೆ ಅಂದ್ರೆ ಅವ್ರು ಇರೋದೇ ಹಾಗೆ, ಇವ್ರೆಲ್ರಿಗೂ ಅದು ಹೊಸತನ ಇರೋದ್ರಿಂದ ಅವರು ಇವ್ನ್ ಯೋಚನೆ ಮಾಡ್ತಾ ಇದ್ದಾನೆ, ತುಂಬಾ ಸ್ಮಾರ್ಟ್ ಆಗಿ ಆಡ್ತಾ ಇದ್ದಾನೆ. ಅವ್ರ ಪಾಡಿಗಿದ್ರು. ಸುದೀಪ್ ಸರ್ ಹೇಳ್ದಂಗೆ ಹಳ್ಳಿ ಕಡೆ ಹುಟ್ಟು ಬೆಳೆದ ತಕ್ಷಣ ಸ್ಮಾರ್ಟ್ ಆಗಿರಲ್ಲ ಅಂತಲ್ಲ, ಅವ್ರಿಗೂ ಪ್ರಪಂಚ ಜ್ಞಾನ ಇರುತ್ತೆ. ಅವ್ರು 4 ಜನ ಬೆರೆತ್ಬಿಟ್ಟು ಹೇಗಿರ್ಬೇಕು ಹೇಗಿರ್ಬಾರ್ದು ಅನ್ನೋ ಸೂಕ್ಷ್ಮತೆ ತಿಳ್ಕೊಂಡಿರ್ತಾರೆ. ಹನುಮಂತ ತಿಳ್ಕೊಂಡಿದ್ದಾರೆ ಕೂಡ. ಐ ರಿಯಲಿ ಹೋಪ್ ಇದು ಸುದೀಪ್ ಸರ್ದು ಕೊನೆ ಸೀಸನ್ ಆಗಿರಬಾರ್ದು ಪ್ಲೀಸ್. ಆ ಜಾಗದಲ್ಲಿ ಬೇರೆ ಯಾರು ಬಂದ್ರು, ಸುದೀಪ್ ಸರ್ ಒಂದ್ ತುಂಬಾ ಹೈ ಸ್ಟ್ಯಾಂಡರ್ಡ್ ನ ಸೆಟ್ ಮಾಡ್ಬಿಟ್ಟಿದ್ದಾರೆ. ಆಯ್ತಾ, ಲೈಕ್ ಕಂಟೆಸ್ಟೆಂಟ್ಸ್ ಜೊತೆ ಹೇಗ್ ಡೀಲ್ ಮಾಡೋದು. ಎವ್ರಿ ಟೈಮ್ ಅವ್ರು ಏನಾದ್ರು ಆತರ ಹೇಳ್ದಾಗ ನಾನು ಓ ಮೈ ಗಾಡ್ ಇವ್ರೆಷ್ಟು ಸ್ಮಾರ್ಟ್ ಆಗಿದ್ದಾರೆ, ಲೈಕ್ ಅವ್ರು ಕನ್ವೆ ಮಾಡೋ ರೀತಿ ಆಗಿರ್ಲಿ ಎಲ್ಲ ತುಂಬಾನೇ ಚೆನ್ನಾಗಿದೆ. ಐ ಡೋಂಟ್ ನೋ, ಆ ಸ್ಥಾನ ಯಾರು ಫಿಲ್ ಮಾಡಕ್ ಆಗಲ್ಲ ಅನ್ಸುತ್ತೆ. ಆ ಸ್ಟ್ಯಾಂಡರ್ಡ್ ಅವ್ರು ಸೆಟ್ ಮಾಡಿರೋದು ಹಾಗಿದೆ. ನನಗೆ ಟ್ರೂ ಸುದೀಪ್ ಸರ್ ಫ್ಯಾನ್ ಆಗಿ ಏನ್ ಅನ್ಸುತ್ತೆ ಅಂತ ಅಂದ್ರೆ, ಸೊ ರಾಜೀವ್ ಅವರು ಒಂದು ಇಂಟರ್ವ್ಯೂ ಹೇಳ್ತಾ ಇದ್ರು, ಲೈಕ್ ಸುದೀಪ್ ಸರ್ ಕೇಳಿದಾಗ ಏನಕ್ಕೆ ಆಗಲ್ಲ ಕಣೋ, ಲೈಕ್ ನಾವು ಪ್ರತಿ ಸರಿ ಎಲ್ಲೇ ಇದ್ರು ಬಂದು ವಾರ ಇಲ್ಲಿ ಬಂದು ಹೋಗಕ್ಕಾಗಲ್ಲ, ನಿಂತ್ಕೊಂಡು ಮಾಡಕ್ ಆಗಲ್ಲ ಅಂದ್ರೆ 10-11 ವರ್ಷದಿಂದ ಕಮಿಟ್ಮೆಂಟ್ ಇದೆ ಅವ್ರಿಗೆ. ಹೆಂಗಂದ್ರೆ ಒಂದ್ಸಲಿ ನಾನು ಒಂದ್ ಕೆಲ್ಸಕ್ಕೆ ಕಮಿಟ್ ಆಗ್ಬಿಟ್ರೆ ಅದನ್ನ 100% ಕೊಟ್ಟಿ ಮಾಡ್ಬೇಕು ಅನ್ನೋ ಕ್ಯಾರೆಕ್ಟರಿಸ್ಟಿಕ್ ಇರೋರು ಸುದೀಪ್ ಸರ್. ಒಂದ್ಸಲಿ ಕಮಿಟ್ ಆದ್ರೆ ನಾನು ಮಾಡ್ಲೇಬೇಕು ಅಂತ. ಆಯ್ತಾ, ಇಲ್ಲ ಬರ್ತೀನಿ, ನಾನು 2 ಎಪಿಸೋಡ್ ಬರ್ತೀನಿ, ಇಲ್ಲ 2 ವೀಕೆಂಡ್ ಬರ್ತೀನಿ, ಮೆಸೇಜ್ ಬೇರೆ ಹಾಕೊಳ್ಳಿ, ಅದೆಲ್ಲ ಅವ್ರಿಗೆ ಮಾಡಕ್ ಇಷ್ಟ ಇಲ್ಲ. ಸುದೀಪ್ ಸರ್ ಫ್ಯಾನ್ ಆಗಿ ಅವರ ಕಷ್ಟನೂ ಅರ್ಥ ಮಾಡ್ಕೊಬೇಕು. 10 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದಾರೆ. ಏನು 10 ವರ್ಷ, ಇದು 11ನೇ ವರ್ಷ. ಸೀಸನ್ 12 ಸೀಸನ್ ಆಗ್ತಾ ಬರುತ್ತೆ. ಸೊ ಹಾಗಿರ್ಬೇಕಾದ್ರೆ ಜಸ್ಟ್ ಇಮ್ಯಾಜಿನ್ ಒಂದ್ 3 ತಿಂಗಳು ಅವರು ಯಾವುದೇ ಪ್ರಪಂಚದಲ್ಲಿ ಯಾವುದೇ ಮೂಲಿದ್ರು ಸಂಡೇ ಮಾತ್ರ ಬಂದ್ಬಿಡ್ಬೇಕು. ಹೆಂಗೆ ಬರೀ ಬರೋದಲ್ಲ, ಅವರು ಒಂದ್ ವಾರ ಫುಲ್ ಏನೇನಾಗಿದೆ ಎಪಿಸೋಡ್ಗಳು ಎಲ್ಲ ನೀಟಾಗಿ ನೋಡ್ಕೊಂಡ್ ಬರ್ಬೇಕು. ಯಾಕಂದ್ರೆ ಬೇರೆಯವರು ಹೇಳೋದನ್ನ ಕೇಳ್ಕೊಂಡು ಅವ್ರು ಮಾತಾಡಕ್ ಆಗಲ್ಲ. ಸ್ಟೇಜ್ ಮೇಲೆ ಹೀಸ್ ರೆಪ್ರೆಸೆಂಟಿಂಗ್ ಹಿಸ್ ವಾಯ್ಸ್. ಸೊ ಹಾಗಿರ್ಬೇಕಾದ್ರೆ ಎಷ್ಟು ಅವ್ರ ಕಷ್ಟ ಇರ್ಬೋದು ಲೆಕ್ಕ ಹಾಕಿ. ಸೊ ಸುದೀಪ್ ಸರ್ ಟ್ರೂ ಫ್ಯಾನ್ ಆಗಿ ನಾವು ಅದನ್ನ ಅರ್ಥ ಮಾಡ್ಕೊಬೇಕು. ಬಟ್ ಎಲ್ಲೋ ಒಂದ್ ಕಡೆ ಅವ್ರನ್ನ
ನೆಕ್ಸ್ಟ್ ಸೀಸನ್ ಅಲ್ಲಿ ಅವ್ರಿಲ್ಲ ಅಂತ ನಾವು ಯೋಚನೆ ಮಾಡಿದಾಗ ಅಯ್ಯೋ ಟ್ರೂ ಫ್ಯಾನ್ ಅಂತ ಈಗ ನಾನೇನು ಹೇಳಿದನಲ್ಲ ಅದೆಲ್ಲ ಸೈಡ್ಗೆ ಹೋಗ್ಬಿಡುತ್ತೆ. ಸೈಡ್ ಹೋಗ್ಬಿಟ್ಟು ಇಲ್ಲ ಸರ್ ಸುದೀಪ್ ಸರ್ ಬರಬೇಕು ಮಾಡಬೇಕು ಏನೋ ಒಂದು ಜುಗಾಡ್ ಮಾಡಬೇಕು, ಬಿಗ್ ಬಾಸ್ ಏನೋ ಒಂದು ಅವ್ರಿಗೆ ಒಂದು ಆ ಫೆಸಿಲಿಟಿ ಕೊಡಬೇಕು, ಈಸಿಯಾಗಿ ಆಗೋ ತರ, ಈಸಿಯಾಗಿ ಆಕ್ಸೆಸ್ ಮಾಡೋ ತರ. ನನಗೆ ಅನ್ಸ್ದಂಗೆ ಬೇರೆ ಯಾರು ರಿಪ್ಲೇಸ್ ಮಾಡಕ್ ಆಗಲ್ಲ ಅನ್ಕೋತೀನಿ. ನನ್ಗೂ ಅದೇ ಅನ್ಸತ್ತೆ. ಸೊ ಇವಾಗ ನಾವು ಸುದೀಪ್ ಸರ್ ನಾ ಮೂವೀಸ್ ಅಲ್ಲೆಲ್ಲ ನೋಡಿದಾಗ ಅವ್ರ ಒಂದು ಪಾತ್ರ ಪ್ಲೇ ಮಾಡ್ತಾರೆ ಅಲ್ಲ, ನಮ್ಗೆ ಸುದೀಪ್ ಸರ್ ಮೇಲೆ ಆ ಫ್ಯಾಂಡಮ್ ಯಾಕೆ ಇರೋದು ಅಂದ್ರೆ ಅವ್ರ ವ್ಯಕ್ತಿತ್ವ ನಮ್ಗೆ ಅವ್ರ ಬಿಗ್ ಬಾಸ್ ಬಂದ್ಬಿಟ್ಟು ಹೋಸ್ಟ್ ಮಾಡಿದಾಗ ಕಾಣಿಸುತ್ತೆ. ಅವ್ರಿಗೆ ಮೂವೀಸ್ ಅಲ್ಲಿ ಆತರ ಮಾಸ್ ಆಗಿ ನೋಡ್ಬಿಟ್ಟು ಮತ್ತೆ ಅವ್ರು ಇಲ್ಲಿ ಬಂದ್ಬಿಟ್ಟು ಅದನ್ನ ಫ್ಲೋ ಅಲ್ಲಿ ಹೆಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ತುಂಬಾ ಖುಷಿ ಕೊಡುತ್ತೆ. ಅಂಡ್ ಆಬ್ವಿಯಸ್ಲಿ ಸರ್ ತುಂಬಾ ವಿಟ್ಟಿ ಆಗಿದ್ದಾರೆ, ತುಂಬಾ ಫನಿ ಆಗಿದ್ದಾರೆ. ಐ ಡೋಂಟ್ ನೋ, ತುಂಬಾ ಮಿಸ್ ಮಾಡ್ಕೊಳ್ತೀವಿ. ಮತ್ತೆ ಸುದೀಪ್ ಸರ್ ಕೂಡ ಎಷ್ಟೊಂದು ಇಂಟರ್ವ್ಯೂಸ್ ಅಲ್ಲಿ ಹೇಳಿದ್ದಾರೆ ಅವರು ಜಾಸ್ತಿ ಈ ಕಡೆ ಹೋಗಲ್ಲ, ಅವ್ರ ಪಾಡಿಗೆ ಅವ್ರ ಮನೇಲಿ ಇರ್ತಾರೆ ಅಂಡ್ ಹಿ ಲವ್ಸ್ ಕುಕಿಂಗ್. ಬೇರೆ ಎಲ್ಲೂ ಸುದೀಪ್ ಸರ್ದು ಆ ಪರ್ಸನಲ್ ಸೈಡ್ ನೋಡಕ್ ಸಿಗಲ್ಲ ಅಂತ. ಅದೇ ವಿ ಗೋನಾ ಮಿಸ್ ಹಿಮ್. ಹಿ ಇಸ್ ಟ್ರೂಲಿ ಅ ರಿಯಲಿ ಗುಡ್ ಹ್ಯೂಮನ್ ಬೀಯಿಂಗ್. ಹೇಳ್ಬೇಕು ಅಂದ್ರೆ ಅವ್ರ ವ್ಯಕ್ತಿತ್ವ, ಯಾರೋ ಅಲ್ಲಿ ಯಾರೋ ಹುಡುಗ ಅವ್ರ ಬಗ್ಗೆ ಪಾತ್ರ ಮಾಡ್ದ ಅಂದ್ಬಿಟ್ಟು ಕೈಲಿದ್ದು ಚೇನೆ ಕೊಟ್ಬಿಟ್ರು. ಆಮೇಲೆ ಮಂಜಣ್ಣ 2 ಲಕ್ಷ ಕೊಡಿ 1 ಲಕ್ಷ ನಾನ್ ಕೊಡ್ತೀನಿ, ನಿಮ್ ತಂದೆ ತಾಯಿನು ರೈತರು, ಅವರು ಕೊಡುವುದು ಚೆನ್ನಾಗಿತ್ತು. ಆಮೇಲೆ ರಜತ್ಗೆ ಕಿವಿ ಕೊಟ್ಟಿದ್ ಪ್ಲಾಟಿನಮ್ ಅಂತ, ರಜತ್ ಅವ್ರಿಗೆ ಮತ್ತೆ ಚೈತ್ರ ಅವ್ರಿಗೆ ಕೊಟ್ಟಿದ್ದು ಪ್ಲಾಟಿನಮ್ ಅಂತೆ. ಆಮೇಲೆ ಜಾಕೆಟ್ ಇದು ಲಕ್ಷ ಅಂತ, ಅದು ಎಷ್ಟು ಲಕ್ಷ ಗೊತ್ತಿಲ್ಲ, ಬಟ್ ಅದು ಮಾಡಕ್ 1 ತಿಂಗಳು ತಗೊಂಡ್ರಂತೆ ಜಾಕೆಟ್ ನ. ಇಲ್ಲಿಂದ ಪ್ರೀತಿಯಿಂದ ಮನ್ಸಿಂದ ಕೊಟ್ಟಿರೋ ತರ ಇತ್ತು ಅದು. ಇಟ್ ಜಸ್ಟ್ ಶೋಸ್ ಅವರೆಷ್ಟು ನಾನ್ ಮೆಟೀರಿಯಲಿಸ್ಟಿಕ್ ಆಗಿದ್ದಾರೆ. ಯಾಕಂದ್ರೆ ಯೋಗರಾಜ್ ಭಟ್ ಸರ್ ಸ್ಟೇಜ್ ಮೇಲೆ ಬಂದಾಗ ಅವರು ಅವ್ರ ಮಗಳನ್ನ ಮತ್ತೆ ತಂದೆಗೆ ತೋರಿಸ್ಬಿಟ್ಟು ಸರ್ ಇದು ನಂದು ಅಷ್ಟೇ ಅಂದ್ರು. ಸೋ ಕ್ಯೂಟ್, ಚೆನ್ನಾಗಿತ್ತು ಅದು. ಎನಿವೇಸ್ ಹನುಮಂತ್ ಅವ್ರು ಗೆದ್ದಿದ್ ಖುಷಿ ಎಲ್ರಿಗೂ ಇದೆ. ಯಾರು ಏನೇ ಹೇಳಿ ಅವ್ರ ಬಗ್ಗೆ, ನನ್ಗಂತೂ ಎಲ್ಲೋರು ಯಾವ ಕಾರ್ಡು ಯೂಸ್ ಮಾಡಿಲ್ಲ, ಅವ್ರು ಯೂಸ್ ಮಾಡಿದ್ ಒಂದೇ ವ್ಯಕ್ತಿತ್ವದ ಕಾರ್ಡ್ ಅಂತ ಸೊ ಡೀಪ್ ಗೈಸ್. ಇದು ನಾವ್ ಹೆಂಗ್ ಶುರು ಮಾಡಿದೆ ಬಿಗ್ ಬಾಸ್ ರಿಯಾಕ್ಷನ್ ವಿಡಿಯೋ ಅಂತ ಗೊತ್ತಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾವಿಬ್ರು ಕೂತ್ಕೊಂಡು ಇದ್ರು ಒಂದು ಮಾಡಿದ್ದು. ಎಲ್ಲೋ ಒಂದ್ ಕಡೆ ನಾವು ಫುಲ್ ಹೈ ಲೆವೆಲ್ಗೆ ಏನು ರೀಚ್ ಆಗಿಲ್ಲ ಅಂದ್ರೆ ಸ್ವಲ್ಪ ಪಾರ್ಷಿಯಲ್ ಆಗಿರೋ ಸ್ವಲ್ಪ ಏನೋ ಒಂದು ನಾವು ಗುರುತು ಮಾಡಿದ್ವಿ ಅಂತ ಅನ್ಸುತ್ತೆ ನಮಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಇನ್ನೂ ಇದೇ ತರ ಬೇರೆ ತರ ವಿಡಿಯೋಸ್ ಮಾಡಬೇಕು ಅಂದ್ರೆ ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ ಒಂದು, ನೀವು ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಬೆಲ್ ಐಕನ್ ನ ಕ್ಲಿಕ್ ಮಾಡಬೇಡಿ. ಇದು ನಮ್ಮ ಕೊನೆ ಬಿಗ್ ಬಾಸ್ ರಿಯಾಕ್ಷನ್ ವಿಡಿಯೋ ಆಗಿದೆ, ಬಟ್ ಆದ್ರೂ ಹೊಸದಾಗಿ ಇನ್ನೊಂದೇನೋ ಪ್ಲಾನ್ ಮಾಡ್ತಾ ಇದೀವಿ ನಾನು ಒಡೆ. ಸೊ ನಮ್ಮ ಈ ಹಳೆ ರಿಯಾಕ್ಷನ್ಸ್ ವಿಡಿಯೋಗಳಲ್ಲಿ ಯಾರಿಗಾದ್ರೂ ಬೇಜಾರಾಗಿದ್ರೆ, ಯಾರಿಗಾದ್ರೂ ಮನಸ್ಸು ನೋವಾಗಿದ್ರೆ ದಯವಿಟ್ಟು ನಮ್ಮ ಕಡೆಯಿಂದ ಕ್ಷಮೆ ಇರಲಿ. Anyways, this is the end of the video. ಈ ವಿಡಿಯೋ ಇಷ್ಟ ಆಗಿದ್ರೆ don't forget to like, comment, share and subscribe. Okay, bye.